ಮೇಡಮ್ ನಾನು ಅವ್ರ ಹತ್ರ ಒಂದೇ ಒಂದು ಬೇಡ್ಕೋತೀನಿ ಮೇಡಮ್. ಹಂಗೆಲ್ಲ ಧರ್ಮಸ್ಥಳದಲ್ಲಿ ನನಗೆ ಗೊತ್ತಾಗದಂಗೆ 8 ವರ್ಷ ಆಯಿತು ಮೇಡಮ್ ಮದುವೆಯಾಗಿ. ನಾನು ಅಲ್ಲಿ 4-5 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್. ಹಂಗೆ ಏನು ಆ ಥರವಂಗೆಲ್ಲ ಏನೂ ಆಗಿಲ್ಲ ಮೇಡಮ್. ಆದರೆ ಗಿರೀಶ್ ಮಠನ ತಿಮ್ಮಾರೆಡ್ಡಿ ಇವರು ಸುಳ್ಳು ಹೇಳ್ಕೊಂಡು ಎಷ್ಟು ಮಾಡ್ತಾ ಇದ್ದಾರೆ ಮೇಡಮ್. ನಮಗೆ ಗೊತ್ತಿಲ್ಲ ಅಲ್ಲಿ. ಅದರ ಸೌಜನ್ಯಲ್ಲಿ ಹಿಂಗೆ ಆಗಿದ್ದದಂತ ಗೊತ್ತು. ಅದು ಯಾರು ಮಾಡಿದ್ದಾರೆ ಏನಂತ ನಮಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಆದರೆ ನನ್ನ ಗಂಡನ ಕರ್ಕೊಂಡೋಗಿ ಇಷ್ಟು ಇದು ಮಾಡ್ತಾ ಇರೋದು ಇವರೇ. ದೇವಸ್ಥಾನ ಟಾರ್ಗೆಟ್ ಮಾಡಿಕೊಂಡು ವೀರೇಂದ್ರ ಹೆಗ್ಗಡೆಯ ಜೈಲಿಗೆ ಹೋಗ್ಬೇಕಂತ ನಮ್ಮ ಹತ್ರನೇ ಹೇಳಿದ್ದಾರೆ ಮೇಡಮ್. ಫೋನಲ್ಲಿ ಹೇಳಿದ್ದಾರೆ. ನನಗೆ ಜಾಸ್ತಿ ಓದಿಲ್ಲ, ಎಲ್ಲರಿಗೂ ಗಿರೀಶ್ ಮಠನೇ ಇಷ್ಟು ಮಾಡ್ತಾ ಇರೋದಂತ ತಿಮ್ಮಾರೆಡ್ಡಿ ಅವರು ಹೇಳಿದ್ದಾರೆ. ಆವಾಗಲೇ ನಾನು ಹೇಳಿದೆ ಗಿರೀಶ್ ಮಠನ ಮಾಡ್ತಾ ಇರೋದು ಸರಿಯಿಲ್ಲ, ನನ್ನ ಗಂಡನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಇಲ್ಲಮ್ಮ ಏನಾಗಲ್ಲ, ಸುಮ್ಮನಿರು, ಏನಾಗಲ್ಲ, ನಾವೇ ಕರ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಬಂದು ಇವಾಗ ಕರ್ಕೊಂಡೋಗಿ ಬಿಟ್ಟಿದ್ದಾರಲ್ಲ ಮೇಡಮ್, ಜೈಲಲ್ಲಿ ಬಿಟ್ಟಿದ್ದಾರಲ್ಲ ಮೇಡಮ್. ಈ ನಾಗಲಕ್ಷ್ಮಿ ಮೇಡಮ್ ಅವರು, ನಾನು ನಿಜವಾಗಿ ಹೇಳ್ತೀನಿ, ನಾನು ನಿಮ್ಮಂಗೆ ಒಂದು ಹೆಣ್ಣು ಮೇಡಮ್. ದಯವಿಟ್ಟು ನನ್ನ ಗಂಡ ಹೊರಗೆ ಬರಬೇಕು ಮೇಡಮ್. ನಮಗೆ ಯಾರು ಮದುವೆ ಮಾಡೋರು ಇಲ್ಲ ಮೇಡಮ್. ನಮಗೆ ದಯವಿಟ್ಟು ನನ್ನ ಗಂಡ ಹೊರಗೆ ಬರಬೇಕು. ನಮಗೆ ದುಡ್ಡು ಕಾಸು ಏನಿಲ್ಲ ಮೇಡಮ್. ನಮಗೆ ಮಡ್ಕೊಂಡು ವಕೀಲಿಗೆ ಯಾರು ಹಿಡಿಯೋಂಥ ಧೈರ್ಯ ನಮಗೆ ಇಲ್ಲ ಮೇಡಮ್.